ಎಸ್ ಬಿಪಿ ನ್ಯೂಸ್ ಡೈಲಿ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ಬಳ್ಳಾರಿಯ ಖಾಸಗಿ ಕಾಲೇಜಿನಲ್ಲಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಕಲ್ಯಾಣ ಕರ್ನಾಟಕ ದೇಶಾಭಿವೃದ್ಧಿ ಮಂಡಳಿಯ ವತಿಯಿಂದ ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಿಗೆ ನಯಾ ಪೈಸೆಯ ಅನುದಾನವೂ ನೀಡದೆ ಸರ್ಕಾರ ವಂಚನೆ ಮಾಡಿದೆ. ಬರೀ ಕಲಬುರಗಿ, ಬೀದರ್ ಹಾಗೂ ಯಾದಗಿರಿ ಜಿಲ್ಲೆಗಳಿಗೆ ಹೆಚ್ಚಿನ ಅನುದಾನ ನೀಡಿ ನಮ್ಮ ಭಾಗದ ಜಿಲ್ಲೆಗಳಿಗೆ ಅನ್ಯಾಯ ಮಾಡಿದೆ. ಹಾಗಾಗಿ ಕಲ್ಯಾಣ ಕರ್ನಾಟಕದ ಬದಲು ಕಲಬುರಗಿ ಕರ್ನಾಟಕ ಎಂದು ಮಾಡಿ ಎಂದು ಸರ್ಕಾರದ ವಿರುದ್ಧ ಪ್ರತಾಪ್ ರೆಡ್ಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಳ್ಳಾರಿಯಲ್ಲಿ 2 ವರ್ಷದ ಮಗುವಿನ ಲಿವರ್ ಸಮಸ್ಯೆಗೆ ಸ್ಪಂದಿಸಿದ ಜೈ ಹನುಮಾನ್ ಸರ್ಜಾ ಅಭಿಮಾನಿಗಳ ಬಳಗ ಜಿಲ್ಲಾಧ್ಯಕ್ಷರಾದ ಎಂಜಿ ಕನಕ, ಮಗುವಿನ ಚಿಕಿತ್ಸೆಗೆ 22 ಲಕ್ಷ ಬೇಕೆಂದು ಪಾಲಕರು ಮಾಧ್ಯಮಗಳಲ್ಲಿ ಮನವಿ ಮಾಡಿದ್ದನ್ನ ಗಮನಿಸಿದ ಯುವ ನಾಯಕ ಎಂಜಿ ಕನಕ ಅವರು ಇದೇ ಅಕ್ಟೋಬರ್ 6ಕ್ಕೆ ಧ್ರುವ ಸರ್ಜಾ ಅವರ ಹುಟ್ಟುಹಬ್ಬಕ್ಕೆ ಆಚರಣೆಗೆಂದು ತಂದಿಟ್ಟಿದ್ದ 10,000ಗಳನ್ನು ಮಗುವಿನ ಚಿಕಿತ್ಸೆಗಾಗಿ ನೀಡಿದ್ದು ಸ್ವಾಗತಾರ್ಹ. ಕೃತಜ್ಞತೆ ಸಲ್ಲಿಸಿದ ಮಗುವಿನ ಪಾಲಕರು. ರಾತ್ರಿ ನಾನು ಮಾಧ್ಯಮದಲ್ಲಿ ನೋಡಿದೆ, ಮಹೇಶ್ ಮತ್ತು ಮಂಜುಳಾ ಇವರ ಪುತ್ರ 7 ವರ್ಷ, ಅವಳಿಗೆ ಲಿವರ್ ಪ್ರಾಬ್ಲಮ್ ಆಗಿದೆ, ಆಪರೇಷನ್ ಮಾಡಿಸ್ಬೇಕಂತೇಳಿ ಭಾಳ ಕಷ್ಟದಿಂದ 22 ಲಕ್ಷ ಅಮೌಂಟ್ ಬೇಕಾಗಿದೆ ಅಂತೇಳಿ ನ್ಯೂಸ್ ನೋಡಿದೆ. ಆಗ ನೋಡಿದ ತಕ್ಷಣ ನಾನು ಅರುಣ್ ಭೂಪಾಲ್ ಸರ್ ಅವರಿಗೆ ಫೋನ್ ಮಾಡಿದೆ. ಸರ್, ಈ ಥರ ನ್ಯೂಸಲ್ಲಿ ನೋಡಿದೆ, ಇದು ನಿಜಾನ ಅಂತ ಕೇಳಿದ್ರೆ ಕನಕ ಅವರು ನಿಜ ಇದೆ ನೋಡಿ ಅಂತಂದ್ರೆ, ಆಯ್ತು ಸರ್, ನಾವು ಈಗ ಧ್ರುವನ ಬರ್ಡೇ ಬರ್ತಾ ಇದೆ, ಹಂಗಾಗಿ ನಾವು ಒಂದು 10,000 ಎತ್ತಿಟ್ಕೊಂಡಿದ್ದೀವಿ ಬರ್ತ್ಡೇಗೋಸ್ಕರ. ಹಂಗಾಗಿ ನಮ್ಮ ಕಡೆಯಿಂದ ಒಂದು 10,000 ಆಗುತ್ತೆ ಸರ್, ಅದನ್ನು ಬಂದು ಬೆಳಿಗ್ಗೆ ನಿಮಗೆ ತಲುಪಿಸ್ತೇವೆ, ನಿಮ್ಮ ಮುಖಾಂತರ ಆ ಕುಟುಂಬದವ್ರಿಗೆ ತಲುಪಿಸಿ ಅಂತ ಹೇಳಿದಾಗ, ಸರ್ ಆಯಿತು, ಒಳ್ಳೆ ಕೆಲಸ ಮಾಡ್ತಾಯಿದ್ರೆ ಬೆಳಿಗ್ಗೆ ಆಫೀಸ್ ಹತ್ರ ಬನ್ನಿ ಅಂತ ಹೇಳಿದ್ರು. ಬಂದಿದ್ದೀವಿ ಸರ್, ನಮ್ಮ ಕಡೆಯಿಂದ ಈಗ 10,000 ಆಗುತ್ತೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಡಿ ಅರುಣ್ ಕುಮಾರ್ ದಾಸಾಪುರ ಅವರಿಗೆ ಆತ್ಮೀಯ ಸನ್ಮಾನ. ಸಮಾಜ ಸೇವಕರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಕಾರ್ಯಕಾರಿಣಿ ಸಮಿತಿ ಸದಸ್ಯರಾದ ಅರುಣ್ ಕುಮಾರ್ ದಾಸಾಪುರ ಅವರಿಗೆ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ಏರ್ಪಡಿಸಿದ್ದ ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು. ಬಳ್ಳಾರಿ ಪೂರ್ವ ವಲಯ ತಾಲೂಕು ಮಟ್ಟದ ಶಿಕ್ಷಕರ ದಿನಾಚರಣೆಯನ್ನ ನಗರದ ಜೋಳದ ರಾಶಿ ದೊಡ್ಡನಗೌಡ ರಂಗಮಂದಿರದಲ್ಲಿ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಡಿ ಅರುಣ್ ಕುಮಾರ್ ಅವರಿಗೆ ಸನ್ಮಾನಿಸಲಾಯಿತು. ಕರಾಟೆಯಿಂದ ಮಹಿಳೆಯರ ಶೋಷಣೆ ತಡೆಯಬಹುದು, ಕಟ್ಟೇಸ್ವಾಮಿ ಹೇಳಿಕೆ. ಬಳ್ಳಾರಿಯ ಗಾದಿಕನೂರು ಗ್ರಾಮದಲ್ಲಿ ಟ್ರೆಡಿಷನಲ್ ಶೋಟೋಕಾನ್ ಕರಾಟೆ ಅಕಾಡೆಮಿ ಕರ್ನಾಟಕ ಮತ್ತು ದಕ್ಷ ಕರಾಟೆ ಕ್ಲಬ್ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಕರಾಟೆ ಬೆಲ್ಟ್ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿ, ಕರಾಟೆಯಿಂದ ಮಹಿಳಾ ಶೋಷಣೆ ತಡೆಯಲು ಸಾಧ್ಯವಿದೆ. ಕರಾಟೆ ಕಲೆಯು ಶಸ್ತ್ರಗಳಿಲ್ಲದೆ ಆತ್ಮರಕ್ಷಣೆ ಮಾಡಿಕೊಳ್ಳುವುದನ್ನು ಕಲಿಸುತ್ತದೆ. ವಿದ್ಯಾರ್ಥಿಗಳಿಗೆ ಸ್ವರಕ್ಷಣೆ ಕಲೆ ತರಬೇತಿಯೊಂದಿಗೆ ರಾಜ್ಯದ ಇತಿಹಾಸದಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಎಂದು ತಿಳಿಸಿದ್ದಾರೆ.